ಕಂಡಕ್ಟ್ರು ದಾರಿ ಉದ್ದಕ್ಕೂ ಸಿಗ್ತಕ್ಕಂಥ ಎಲ್ಲ ಹಳೆ ಬಿಲ್ಡಿಂಗ್ಗಳು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ಗಳು ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳ್ತಾ ಬಂದರು. ಸಂಪೂರ್ಣವಾಗಿ ಹಿಂದಿಲೇ ಹೇಳಿದ್ರು. ಯಾಕಂತ ಹೇಳಿದ್ರೆ ತುಂಬ ಜನ ಇಲ್ಲಿ ಬೇರೆ ಸ್ಟೇಟಿಂದ ಬಂದಿರೋರು ಇರ್ತಾರೆ. ಸೊ ಹಾಗಾಗಿ ಈ ಕೋಟೆ ಆವರಣದಲ್ಲಿ 1781ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆ ಗಚ್ಚಿನಿಂದ ಅರಮನೆ ನಿರ್ಮಾಣವಾಗಿದೆಯಂತೆ. ನೋಡಿ, ಇದೇ ಬಸ್ಸು ವೋಲ್ವೋ AC ಬಸ್ ಆಗಿರುತ್ತೆ ಇದು. ಸೊ ಇದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ ಪ್ಲೇಸ್. ಕರ್ನಾಟಕ ಸಿಲ್ಕ್ ಎಂಪೋರಿಯಂ ಸಿಲ್ಕ್ ಫ್ಯಾಕ್ಟ್ರಿ ಶೋರೂಮ್ ಅಂತ ಹೇಳ್ಬಿಟ್ಟು ಇದು ನಮ್ಮದು ಪ್ಲೇಸ್ ಆಗಿರಲಿಲ್ಲ. ಆದರೂ ಒಂದು 10 ನಿಮಿಷ ಇಲ್ಲಿ ಸೀರೆ ತಗೊಳ್ಳಿ ಅಂತ ಹೇಳಿ ಇಲ್ಲೆಲ್ಲರನ್ನೂ ನಿಲ್ಸಿದ್ದಾರೆ ನೋಡಿ. ನಮ್ಮವರು ಒಬ್ರು ಹೋಗಿದ್ದಾರೆ ಸೀರೆ ತಗೊಳಕ್ಕೆ. ಯಾವ್ದಣ್ಣ ತುಂಬ ಒಳ್ಳೇದು? ಇದೆಂತದು? ಇಮಾಮ್ ಪಸಂದ್. ಇದು ಇಮಾಮ್ ಪಸಂದ್ ಅಂತ ಹೇಳಿ ಸ್ನೇಹಿತರೆ. ಈ ಮಾವಿನ ಹಣ್ಣು ತುಂಬಾ ಟೇಸ್ಟ್ ಅಂತೆ ಅವ್ರು ಹೇಳ್ತಾ ಇರೋದು. ಮಲೆನಾಡು ಉಪ್ಪಿನಕಾಯಿಗಳು ಸಿಗುತ್ತೆ ನೋಡಿ ಸ್ನೇಹಿತರೆ. ಲಾಲ್ಬಾಗಲ್ಲಿ 30ನೇ ತಾರೀಕು ಹೊರಗಿರುತ್ತಲ್ಲ, 30ನೇ ತಾರೀಕು ಹೊರಗಿರುತ್ತೆ ಸ್ನೇಹಿತರೆ. ಬಂದು ತಗೋಬಹುದು. ಜಪಾನಲ್ಲಿ 2.3 lakhs. ಇನ್ನ ಜಾಸ್ತಿನೇ ಇರಬಹುದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು KP ಮಲೆನಾಡು. ಇವತ್ತು ನಾವು ನಮ್ಮ BMTCಯ ಒಂದು ಟೂರ್ ಪ್ಯಾಕೇಜು ಬೆಂಗಳೂರು ದರ್ಶಿನಿ ಅಂತ ಹೇಳಿ ನೋಡ್ತಾ ಇರ್ಬೋದು. ಬಸ್ ಆಲ್ರೆಡಿ ರೆಡಿ ಇದೆ. ಇವತ್ತು ಬೆಂಗಳೂರು ದರ್ಶಿನಿ ಅಂತ ಹೇಳಿ ಒಂದು ಒನ್ ಡೇ ಟೂರ್ ಹೊರಟಿದ್ದೀವಿ. ಇದೇ AC ವೋಲ್ವೋ ಬಸ್ಸು. ಇಲ್ಲಿ ಆಕ್ಚುಲಿ ಕನ್ಫ್ಯೂಸ್ ಆಯಿತು. ಯಾಕಂತ ಹೇಳಿದ್ರೆ ದಿವ್ಯ ದರ್ಶನ ಅಂತ ಒಂದು, ಬೆಂಗಳೂರು ದರ್ಶಿನಿ ಅಂತ ಒಂದು ಸಪರೇಟು ಟೂರ್ ಪ್ಯಾಕೇಜಸ್ಗಳಿದ್ದಾವೆ. ನಾವು ಇವತ್ತು ಆ್ಯಕ್ಚುಲಿ ಬೆಂಗಳೂರು ದರ್ಶಿನಿನ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ನೇಮ್ಗಳು ಎಲ್ಲ ಬಸ್ಸಿಗೂ ದಿವ್ಯ ದರ್ಶನ ಅಂತಲೇ ಹಾಕಿದ್ದಾರೆ. ಸೊ 9 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಇದು ಒನ್ ಡೇ ಬೆಂಗಳೂರು ಟ್ರಿಪ್ ಆಗಿರುತ್ತೆ. ಬೆಂಗಳೂರಲ್ಲಿ ಅಂದರೆ ಮೋಸ್ಟ್ ಫೇಮಸ್ ಸೈಟ್ ಸೀಯಿಂಗ್ ಏನೇನು ಪ್ಲೇಸ್ಗಳು ಇರ್ತವೆ ಅದೆಲ್ಲ ಪ್ಲೇಸ್ಗಳು ವಿತ್ ಗೈಡ್ ನಮಗೆ ತೋರಿಸ್ತಾರೆ. ಈಸಿಯಾಗಿ ಬುಕ್ ಮಾಡ್ಕೋಬೋದು ನೀವು ಆನ್ಲೈನಲ್ಲೇ. ಸೊ ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ ನಮ್ಮ ಚಾಲಕರನ್ನು ಮಾತಾಡ್ಸೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನೀವು ಈ ಬೆಂಗಳೂರು ದರ್ಶನದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀವಿ. ಓಕೆ, ಬೆಂಗಳೂರು ದರ್ಶಿನಿ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಇದು ಇದೆ. ಒನ್ ಡೇ ಟ್ರಿಪ್ ದೂರಿಂದ ಬಂದವರಿಗೆಲ್ಲ ಅನುಕೂಲ ಆಗುತ್ತೆ. ಒನ್ ಡೇದಲ್ಲೇ ಒಬ್ಬರಾಗಿ ಟ್ರಿಪ್ ಮಾಡೋಕ್ಕಾಗಲ್ಲ. ಬಸ್ಸಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು. ಹಾಗೆ ನಮ್ಮ ಮಾರ್ಗದರ್ಶಕರು ಈ ಒಂದು ಟ್ರಿಪ್ಪಿಗೆ ಇವರೇನೆ. ನಮಸ್ಕಾರ, ನಿಮ್ಮ ಹೆಸರು? ಆನಂದ್ ಬಾಬು. ಬೆಂಗಳೂರು ಟ್ರಿಪ್ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ ಹೋಗ್ತಾ ತಿಳ್ಕೊಳ್ಳೋಣ. ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ. ಹೋಗ್ತಾ ಎಲ್ಲ ನಮ್ಮವರು ಇಲ್ಲೇ ಇದಾರಂತೆ, ಬರ್ತಾ ಇದೀವಿ ಅಂತ ಹೇಳಿದ್ರು. ಕೊನೆಗೂ ಸ್ನೇಹಿತರೆ ನಮ್ಮವರು ಬಂದ್ರು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದ್ದಾರೆ ಬೆಂಗಳೂರು ದರ್ಶನಿಗೆ. ನಾನೆಲ್ಲ ಒಂದ್ ಕಡೆ ಕೂತ್ಕೊತೀನಿ. ಅಜ್ಜಿ ಅದೇ ನಮಸ್ಕಾರ, ಆರಾಮ? ಅದೇ ಮೊಮ್ಮಕ್ಳ ಜೊತೆ ಹೋಗ್ತಾ ಇದೆಯಾ ಇವತ್ತು ಬೆಂಗಳೂರು ಒನ್ ಡೇ ಟ್ರಿಪ್ಪು? ಹೇಗನ್ಸ್ತಾ ಇದೆ? ಖುಷಿನಾ? ನೋಡಿ, ನಾವು ವೀಕ್ಷಣೆ ಮಾಡುವಂಥ ಸ್ಥಳಗಳು ಈ ರೀತಿಯಾಗಿದೆ. ಮೊದಲಿಗೆ ಇಸ್ಕಾನ್ ದೇವಸ್ಥಾನ, ಇದಾದ ನಂತರ ವಿಧಾನಸೌಧ, ಕರ್ನಾಟಕ ಅಸೆಂಬ್ಲಿ ಹಾಲ್, ಕರ್ನಾಟಕ ಹೈಕೋರ್ಟ್, ವಿಕಾಸಸೌಧ. ಇದು 3 ಒಟ್ಟಿಗೆ ಇದೆ, ಒಂದೇ ಸ್ಥಳದಲ್ಲಿದೆ. ಇದು 3 ಸಂರಕ್ಷಿತ ಪ್ರದೇಶಗಳು. ಯಾವುದೇ ಸಾರ್ವಜನಿಕರ ಪ್ರವೇಶ ನೀಡೋದಿಲ್ಲ. ಆದರೆ ಇದರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಹಂಚ್ಕೊಂಡು ಗಾಡಿ ಮುಂದೆ ಸಾಗುತ್ತೆ. ಟ್ರಾಫಿಕ್ ಫ್ರೀ ತಂದರೆ ಒಂದು 5 ನಿಮಿಷ ಕೆಳಗಿಳಿಸಿ ಫೋಟೋ ಹಿಡಿಲಿಕ್ಕೆ. ಇದಾದಮೇಲೆ ಗಾಡಿ ಮುಂದೆ ಸಾಗುತ್ತೆ. ಟಿಪ್ಪು ಬೇಸಿಗೆ ಅರಮನೆ, ಟಿಪ್ಪು ಸಮ್ಮತ್ ಪ್ಯಾಲೇಸ್. ಟಿಪ್ಪುರ ಪ್ರಧಾನ ಕಚೇರಿ ಇದೆ ಶ್ರೀರಂಗಪಟ್ಟಣ, ಅಲ್ಲಿ ಪ್ರಧಾನ ಕಚೇರಿ ಇದೆ. ಬೆಂಗಳೂರಿಗೆ ಬೇಸಿಗೆಯಲ್ಲಿ ಬಂದರೆ ವಿಹಾರ ಮಾಡಲಿಕ್ಕೆ ರೆಸ್ಟ್ ತಗೊಳ್ಳಿಕ್ಕೆ ಒಂದು ಅರಮನೆ ಕಟ್ಟಿದ್ದಾರೆ. ಅದನ್ನು ವೀಕ್ಷಣೆ ಮಾಡ್ಕೊಂಡು ಗಾಡಿ ಮುಂದೆ ಸಾಗುತ್ತೆ. ಗವಿಗಣೇಶ್ವರ ದೇವಸ್ಥಾನ, ಇದು ಈಶ್ವರನ ದೇವಸ್ಥಾನ, ಭಾಳ ಅದ್ಭುತವಾದ ದೇವಸ್ಥಾನ. ಇದಾದಮೇಲೆ ಬಸವನ ಗುಡಿ ಹಾಗೂ ದೊಡ್ಡ ಗಣಪತಿ ದೇವಸ್ಥಾನ. ನೆಕ್ಸ್ಟು
ಲಂಚ್ ಬೇಕಿರುತ್ತೆ ಕಾಮೋದರಲ್ಲಿ ಪ್ಯೂರ್ ವೆಜ್. ಲಂಚ್ ಆದಮೇಲೆ ಕರ್ನಾಟಕ ಸಿಲ್ಕ್ ಟೆಂಪಲ್ ಅಂತದ್ದು, ಅದಾದಮೇಲೆ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್, ಅದಾದಮೇಲೆ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಕಬ್ಬನ್ ಪಾರ್ಕ್, ಕೊನೆಯಲ್ಲಿ ರಾಷ್ಟ್ರೀಯ ಆಧುನಿಕ ವಸ್ತು ಸಂಗ್ರಹಾಲಯ. ಇದನ್ನೆಲ್ಲ ವೀಕ್ಷಣೆ ಮಾಡಿ ಸಂಜೆ 5:30 ನಿಮ್ಮ ಕೆಂಪೇಗೌಡ ಬಸ್ ಸ್ಟೇಷನ್ ಪ್ರಾರಂಭ ಮಾಡಿ. ಓಕೆ, ಧನ್ಯವಾದಗಳು. ಸೊ ಇವರು ನಮ್ಮ ಈ ಒಂದು ಪ್ರವಾಸದ ಗೈಡ್ ಆಗಿರ್ತಾರೆ ಸ್ನೇಹಿತರೆ. ಅಣ್ಣ, ನಿಮ್ಮ ಹೆಸರು? ಆನಂದ್ ಬಾಬು ಅಂತ. ಆನಂದ್ ಬಾಬು ಅವರು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನ? ನಾವೊಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು 5 ವರ್ಷದಿಂದ ಪ್ರಯಾಣಿಕರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಬಸ್ ಅಂತೂ ಆಲ್ರೆಡಿ ಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ಇವಾಗ ಬಸ್ಸು ಇಸ್ಕಾನ್ ದೇವಸ್ಥಾನದ ಹತ್ರ ಬಂದಿದೆ. ಆ್ಯಕ್ಚುಲಿ ಬ್ಯಾಗು ಮತ್ತು ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟು ಇಲ್ಲೇ ಕರೆಕ್ಟಾಗಿ ಸ್ಕೈವಾಕ್ ಪಕ್ಕದಲ್ಲೇ ಬಸ್ಸನ್ನು ನಿಲ್ಲಿಸಿದ್ದಾರೆ. ಸೊ ಸ್ಕೈವಾಕಿಂದ ಮೇಲೆ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇಮಿಡಿಯೇಟ್ ದರ್ಶನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಬರಬೇಕು. ಸೊ ಬನ್ನಿ, ಇವಾಗ ನಮ್ಮ ಮೊದಲನೇ ಪ್ಲೇಸ್ ಆಗಿರ್ತಕ್ಕಂಥ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ನಮ್ಮ ಮೊದಲನೇ ಸ್ಥಳವಾಗಿರ್ತಕ್ಕಂಥ ಇಸ್ಕಾನ್ ಟೆಂಪಲ್ಲು ಇವಾಗಷ್ಟೇ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ. ಸೊ ಯಾವ ಸ್ಕೈ ವಾಕಲ್ಲಿ ಹತ್ಕೊಂಡು ಹೋಗಿದ್ವೋ ಅದೇ ಸ್ಕೈ ವಾಕಲ್ಲಿ ಮತ್ತೆ ರಿಟರ್ನ್ ಬರ್ಬೋದು. ಒಂದು ಅರ್ಧ ಗಂಟೆ, 9:45ಗೆ ಬಸ್ಸು ಹೊರಡುತ್ತೆ ಅಂತ ಹೇಳಿದ್ದ. ಸೊ 10 ಗಂಟೆ ಆಯ್ತು ಇವಾಗ. ಅಲ್ಲೇನು ಲೇಟ್ ಆಗಲಿಲ್ಲ, ತುಂಬ ಜನ ಏನು ಇರಲಿಲ್ಲ. ಆದರೆ ನಾವೇ ಸುಮ್ಮನೆ ಲೇಟ್ ಮಾಡಿದ್ವಿ, ನಿಧಾನ ಮಾಡಿದ್ವಿ. ಆಲ್ರೆಡಿ ಬಸ್ಸಲ್ಲಿ ರೆಡಿ ಇದೆ. ಸೊ ತುಂಬ ಲೇಟ್ ಆದರೆ ಅವರು ಫೋನ್ ಮಾಡ್ತಾರೆ, ಯಾಕಂದರೆ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡೋಕ್ಕಾಗಲ್ಲ, ಹಂಗಾಗಿ. ಸೊ ಬನ್ನಿ, ಇವಾಗ ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದು ಕೇಳೋಣ. ಸೊ ಸ್ನೇಹಿತರೆ, ಎಲ್ಲರೂ ಬಂದಿದ್ದಾರೆ. ಇವಾಗ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಇವಾಗ ವಿಧಾನಸೌಧ ಕಡೆಗೆ ಹೋಗ್ತಾ ಇದ್ದೀವಿ. Please cooperate with us, otherwise we are not responsible to any places. Finally we will missing one or two places. Please cooperate with us. ಸೊ ಎಲ್ಲರೂ ಸಹಕರಿಸ್ಬೇಕಂತ ಹೇಳ್ತಾ ಇದ್ದಾರೆ. ಬೇಗ ಬರ್ಬೇಕು. ಆ್ಯಕ್ಚುಲಿ 9:45ಗೆ ಇಲ್ಲಿಂದ ಬಿಡಬೇಕಿತ್ತು. ಇವಾಗ ಆಲ್ರೆಡಿ 10:15 ಆಗಿದೆ. ಸೊ ಲೇಟ್ ಆದರೆ ಬೇರೆ ಬೇರೆ ಪ್ಲೇಸು ಮಿಸ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ 2ನೇ ಪ್ಲೇಸ್ ಆಗಿರುವಂಥ ವಿಧಾನಸೌಧಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಈ ಕಡೆ ವಿಧಾನಸೌಧ, ಈ ಕಡೆ ಹೈಕೋರ್ಟು. ಸೊ ಇಲ್ಲಿ ನಮಗೆ ಒಂದು 10 ನಿಮಿಷ ಫೋಟೋ ತಗೊಳ್ಳೋಕ್ಕೆ ಟೈಮ್ ಕೊಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಹೊತ್ತೆಲ್ಲ ನಿಲ್ಲಿಸಲ್ಲ, ಟ್ರಾಫಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಬರೀ ಒಂದು 10 ನಿಮಿಷ ಫೋಟೋ ಏನಾರು ತಗೊಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಅಲೋ ಮಾಡ್ತಾರೆ. ಸೊ ನಮ್ಮ ಕಂಡಕ್ಟ್ರು ದಾರಿ ಉದ್ದಕ್ಕೂ ಸಿಗ್ತಕ್ಕಂಥ ಎಲ್ಲ ಹಳೆ ಬಿಲ್ಡಿಂಗ್ಗಳು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ಗಳು ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳ್ತಾ ಬಂದರು. ಸಂಪೂರ್ಣವಾಗಿ ಹಿಂದಿಲೇ ಹೇಳಿದ್ರು, ಯಾಕಂತ ಹೇಳಿದ್ರೆ ತುಂಬ ಜನ ಇಲ್ಲಿ ಬೇರೆ ಸ್ಟೇಟಿಂದ ಬಂದಿರೋರು ಇರ್ತಾರೆ. ಸೊ ಹಾಗಾಗಿ ಹಿಂದಿಲೇ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಕನ್ನಡದವ್ರು ಸ್ವಲ್ಪ ಕಡಿಮೆ ಜನ ಇದ್ದರು. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ ಆಲ್ರೆಡಿ ಫೋಟೋ ಶೂಟಿಂಗು ಶುರು ಮಾಡ್ಕೊಬಿಟ್ಟಾಳೆ. ನಮ್ಮ ಅಜ್ಜಿ ಎಲ್ಲಿ ಹೋದರೂ ಇದಕ್ಕೆ ಫೇಮಸ್ಸು, ಫೋಟೋ ಬೇಕಷ್ಟೇ. ನೋಡು, ಅದ್ರ ಮೇಲೆ ಬರ್ದಾರೆ ನೋಡು, ಸರ್ಕಾರದ ಕೆಲಸ ದೇವರ ಕೆಲಸ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ. ಪೂಜೆ ಗೀಜೆ ಎಲ್ಲ ನಡಿಬೋದಾ ಒಳಗೆ? ಸೊ ಸ್ನೇಹಿತರೆ, ನಮ್ಮ ಇವತ್ತಿನ 3ನೇ ಸ್ಥಳವಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನನ ಅರಮನೆ, ಟಿಪ್ಪು ಸುಲ್ತಾನ್ ಪ್ಯಾಲೇಸು. ಈ ಪ್ಲೇಸಿಗೆ ಆಲ್ರೆಡಿ ಬಸ್ ಇವಾಗ ಬಂದು ತಲುಪಿದೆ. ನೋಡ್ತಾ ಇರ್ಬೋದು, ಟಿಪ್ಪು ಅರಮನೆ.
ಸೊ ಎಲ್ಲ ಪ್ರಯಾಣಿಕರು ಬರ್ತಾ ಇದ್ದಾರೆ. ಸೊ ಇಲ್ಲಿಗೆ 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ ನಮಗೆ. 20 ಮಿನಿಟ್ಸಲ್ಲಿ ನಾವು ನೋಡ್ಕೊಂಡು ಹೊರಗೆ ಬರಬೇಕಂತ ಹೇಳಿದರೆ. ಸೊ ಇಲ್ಲಿಗೆ 20 ರೂಪಾಯಿ ನಮಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಅದು ಆನ್ಲೈನಲ್ಲೇ ಮಾಡ್ಕೋಬೋದಂತೆ. ನೋಡೋಣ ಯಾವ ರೀತಿ ಎಂಟ್ರಿ ತಗೋಬೇಕು ಅಂತ. ಹೌದು ಸ್ನೇಹಿತರೆ, ನೋಟಿಸ್ ಬೋರ್ಡ್ ಕೂಡ ಹಾಕಿದ್ದಾರೆ. 1958ರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಟಿಪ್ಪು ಸುಲ್ತಾನನ ಅರಮನೆ. ಈ ಕೋಟೆ ಆವರಣದಲ್ಲಿ 1781ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗಚ್ಚಿನಿಂದ ಅರಮನೆ ನಿರ್ಮಾಣವಾಗಿದೆಯಂತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಟಿಪ್ಪು ಸುಲ್ತಾನ ಒಂದು ಅರಮನೆ. ಅದು ಹೇಗನ್ಸ್ತು? ಟಿಪ್ಪು ಪ್ಯಾಲೇಸು ಅರಮನೆ, ಟಿಪ್ಪು ಸುಲ್ತಾನದು. ಹೇಳಿ ಅರಮನೆ ಹೆಂಗದೆ ಅಂತ. ಅರಮನೆ ಬಹಳ ಚೆನ್ನಾಗೈತ. ಇದು ಎಷ್ಟು ವರ್ಷದಿಂದ ಕಟ್ಟಿದ್ರು, ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಹೌದಾ? ಈ ಡಿಸೈನ್ ಎಲ್ಲ ಎಷ್ಟು ವರ್ಷದಿಂದ ಬಿಡಿಸಿದ್ದಾರೆ. ಪೂರ ಮರದ ನೋಡಿ, ಪೂರ ಸಾಗುವಾನಿ ಮರದ್ದು. ಮರದ್ದೇ, ಒಂದು ಕಬ್ಬಣ ಏನು ಇಲ್ಲ ಇದ್ರಲ್ಲಿ. ಪೂರ ಸಾಗುವಾನಿ ಮರದಲ್ಲೇ ಕಟ್ಟಿರಲ್ಲ. ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಕ್ ಅಷ್ಟು ಚೆನ್ನಾಗೈತಿ ನೋಡಲಿ. ಎಲ್ಲ ಜೊತೆ 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 ತರದ ಕಂಬ ನೋಡಿ ಎಷ್ಟು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡ. ಬರೀ ಬೆಂಗಳೂರಿಗೆ ಎಲ್ಲಾರ ಬಂದ್ರೆ ಇಲ್ಲಿ ಇರಕ್ಕೆ ಕಟ್ಸ್ಕೊಂಡಿದ್ದಾರೆ. ನಮ್ಮ 3ನೇ ಪ್ಲೇಸು ಟಿಪ್ಪು ಪ್ಯಾಲೇಸು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಯಾವ ಪ್ಲೇಸು ನೋಡೋಣ. ಟಿಪ್ಪು ಪ್ಯಾಲೇಸು ಚಿಕ್ಕದಾಗಿದೆ, ಆದರೆ ಚೆನ್ನಾಗಿದೆ. 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇಸ್ಕೋತಾರೆ ಸ್ನೇಹಿತರೆ. ಇಲ್ಲಿ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ನೀವು ಬರಬೇಕಾಗತ್ತೆ. ನೇರಳೆ ಹಣ್ಣು ಕೇಳು ಕೆಜಿಗೆ ಎಷ್ಟು ಅಂತ. ಹಾಂ ಸ್ನೇಹಿತರೆ, ಇಲ್ಲಿ 20 ನಿಮಿಷ ಟೈಮ್ ಕೊಟ್ಟಿದ್ರು ನಮಗೆ. ಇನ್ನೂ ಎಲ್ಲ ನೋಡ್ತಾ ಇದ್ದಾರೆ, ಯಾರೂ ಬಂದಿಲ್ಲ. ನಾವು ಮಾತ್ರ ಬೇಗ ಬಂದ್ಬಿಟ್ವಿ. ಈಗ ಬಸ್ ಒಳಗಡೆ ಹೇಗಿದೆ ನೋಡೋಣ. ನೋಡಿ, ಇದೇ ಬಸ್ಸು ವೋಲ್ವೋ AC ಬಸ್ ಆಗಿರುತ್ತೆ ಇದು. ನೋಡಿ, ಸೊ ಆನ್ಲೈನಲ್ಲೇ ನೀವು ಬುಕ್ ಮಾಡ್ಕೋಬೋದು KSRTC ವೆಬ್ಸೈಟಲ್ಲಿ, ಇಲ್ಲ ಅಪ್ಲಿಕೇಶನಲ್ಲಿ. ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೀಟ್ ಕೆಳಗಡೆನೆ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ. ಹಾಗೆ ಇದು ಇಲ್ಲಿ AC ಕಂಟ್ರೋಲು. ಟೋಟಲ್ 36-37 ಸೀಟು ಕೆಪಾಸಿಟಿ ಇರುವಂಥ ಬಸ್ಸು. ಸೊ ಸ್ನೇಹಿತರೆ, ಇದು ರಜನಿಕಾಂತ್ ಅವರು ಓದಿದ ಸ್ಕೂಲ್ ಅಂತೆ. ಅದ್ರ ಪಕ್ಕದಲ್ಲೇ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಸ್ನೇಹಿತರೆ, ಇವಾಗ ಗವಿಗಂಗಾಧರೇಶ್ವರ ದೇವಸ್ಥಾನ ನೋಡಿಕೊಂಡು ಇವಾಗ ದೊಡ್ಡ ನಂದಿ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಬೆಂಗಳೂರಿಂದ ಒನ್ ಆಫ್ ದ ಫೇಮಸ್ ಟೆಂಪಲ್ಲು, ಬಿಗ್ ಬುಲ್ ಟೆಂಪಲ್ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ. ಸೊ
ನಮ್ಮ ಚಪ್ಪಲಿಗಳನ್ನೆಲ್ಲ ಬಸ್ ಒಳಗೆ ಇಡಕ್ಕೆ ಅವರು ಸಜೆಸ್ಟ್ ಮಾಡಿದ್ರು. ಇಲ್ಲೂ ಮೇ ಬಿ ಎಂಟ್ರೆನ್ಸ್ ಫೀಸ್ ಇದೆ ಅಂತ ಹೇಳ್ತಿದ್ರು, ನೋಡೋಣ ಇಲ್ಲಿ ಹೆಂಗಿದೆ ಅಂತ. ಸೊ ಇದು ನಮ್ಮದು 5ನೇ ಪ್ಲೇಸು, ಬೆಂಗಳೂರು ದರ್ಶನ ಟ್ರಿಪ್ನ ಇದು 5ನೇ ಪ್ಲೇಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಒಂದು 3-4 ಕಿಲೋಮೀಟ್ರ್, ಒಂದು 10 ನಿಮಿಷ ಅಂದ್ಕೊಳ್ಳಿ, ತುಂಬ ಹತ್ತಿರದಲ್ಲೇ ಇದೆ. ಸೊ ಇವಾಗ ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. 12 ಗಂಟೆ ಅಷ್ಟೊತ್ತಿಗೆ ನಾವು ಆಲ್ರೆಡಿ 5ನೇ ಪ್ಲೇಸನ್ನು ರೀಚ್ ಮಾಡಿದ್ದೀವಿ. ಸೊ ಮುಂದೆ ಕಂಡಕ್ಟರ್ ಹೋಗ್ತಾ ಇದ್ದಾರೆ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನ ಅಂತ ಇದು. ಸೊ ಸ್ನೇಹಿತರೆ, ಇದು ದೊಡ್ಡ ಗಣಪತಿ ದೇವಸ್ಥಾನ. ಇದ್ರ ಪಕ್ಕದಲ್ಲೇ ದೊಡ್ಡ ಬಸವಣ್ಣ ದೇವಸ್ಥಾನ ಅಂತಿದು. ಬನ್ನಿ ನೋಡೋಣ. ಇಲ್ಲಿ ಸೊ ಇದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ ಈ ಪ್ಲೇಸು. ಹಾಂ, ಇದು ದೊಡ್ಡ ಬಸವಣ್ಣ ದೇವಸ್ಥಾನ ಅಂತೆ. ಬಾಯ್ ಈ ಕಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಬೇಕು, ಜಾಸ್ತಿ ಏನಿಲ್ಲ. ಟೈಮಿಂಗ್ ಕೂಡ ಹಾಕಿದ್ದಾರೆ ನೋಡಿ, ಬೆಳಿಗ್ಗೆ 7:30 ರಾತ್ರಿ 8:30ವರೆಗೆ. ಹಾಂ, ಇಲ್ಲಿ ಸಿಮೆಂಟಲ್ಲಿ ಮಾಡಿರ್ತಕ್ಕಂಥ ಒಂದು ಕಲಾಕೃತಿಗಳು ನೋಡ್ಬೋದು ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದ್ದಾವೆ ಅಂತ. ಶ್ರೀ ಬಿಗ್ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣ ದೇವಸ್ಥಾನ ಅಂತಿದು. ಬೆಂಗಳೂರು ಒನ್ ಡೇ ಟ್ರಿಪ್ಪಿನ 5ನೇ ಪ್ಲೇಸ್ ಆಗಿರುವಂಥ ದೊಡ್ಡ ಗಣಪತಿ ದೇವಸ್ಥಾನ, ಹಾಗೆ ಬಿಗ್ ಬುಲ್ ಟೆಂಪಲ್, ದೊಡ್ಡ ನಂದಿ ದೇವಸ್ಥಾನ, 2 ದೇವಸ್ಥಾನ ಮುಗೀತು. ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ ನೋಡೋಣ. ಸೊ ಸ್ನೇಹಿತರೆ, ಇವಾಗ ಲಂಚ್ ಬ್ರೇಕು 12:45 ಆಗಿದೆ. ಸೊ ಲಂಚ್ ಬ್ರೇಕಿಗೆ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಯಾವುದೋ ಕಾಮತ್ ಹೋಟ್ಲು ಅಂತ ಹೇಳಿದ್ರು. ಸೊ ಈ ಕಾಮತ್ ಹೋಟ್ಲ್ ಹತ್ರ ನಿಲ್ಲಿಸಿದ್ದಾರೆ ಸ್ನೇಹಿತರೆ, ಇಲ್ಲಿ ಮಧ್ಯಾಹ್ನ ಊಟಕ್ಕೆ. ಸೊ ಸ್ನೇಹಿತರೆ, ಇವಾಗ ಕಾಮತ್ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ಯಾವುದು ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಪ್ಲೇಸು ಎಲ್ಲಿಗೆ ಅಂತ. ಸೊ ಸ್ನೇಹಿತರೆ, ಇದು ಆ್ಯಕ್ಚುಲಿ ನಮ್ಮ ಪ್ಲೇಸ್ ಅಲ್ಲ, ಕರ್ನಾಟಕ ಸಿಲ್ಕ್ ಎಂಪೋರಿಯಂ, ಸಿಲ್ಕ್ ಫ್ಯಾಕ್ಟ್ರಿ ಶೋರೂಮ್ ಅಂತ ಹೇಳ್ಬಿಟ್ಟು ಇದು ನಮ್ಮದು ಪ್ಲೇಸ್ ಆಗಿರಲಿಲ್ಲ. ಆದರೂ ಒಂದು 10 ನಿಮಿಷ ಇಲ್ಲಿ ಸೀರೆ ತಗೊಳ್ಳಿ ಅಂತ ಹೇಳಿ ಇಲ್ಲೆಲ್ಲರನ್ನೂ ನಿಲ್ಸಿದ್ದಾರೆ ನೋಡಿ. ನಮ್ಮವರು ಒಬ್ರು ಹೋಗಿದ್ದಾರೆ ಸೀರೆ ತಗೊಳಕ್ಕೆ, ನೋಡ್ಕೊ ಬರ್ತೀನಿ ಅಂತ. ತಗೊಳೋದೇನಿಲ್ಲ, ಬದನೆಕಾಯಿ. ಸೊ ಸ್ನೇಹಿತರೆ, ನಮ್ಮ 6ನೇ ಪ್ಲೇಸ್ ಆಗಿರುವಂಥ ಲಾಲ್ಬಾಗಿಗೆ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸು 50 ರೂಪಾಯಿ ಇಸ್ಕೋತಾರೆ. ಸೊ ಬಸ್ಸು ಎಂಟ್ರೆನ್ಸ್ ಗೇಟಿಂದ ಡೈರೆಕ್ಟಾಗಿ ಒಳಗೆ ಬರುತ್ತೆ, ನೀವು ಒಳಗೆ ಹೋಗ್ಬೋದು. ಸೊ ಇಲ್ಲಿ ಲಾಲ್ಬಾಗಲ್ಲಿ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆಯಂತೆ. ಸೊ ಸ್ನೇಹಿತರೆ, ಮಾವಿನ ಮೇಳ ನಡೀತಾ ಇದೆ, ನೋಡ್ತಾ ಇರ್ಬೋದು. ಶ್ರೀನಿವಾಸಪುರ ತಾಲೂಕು, ಕೋಲಾರ, ಲಾಲ್ಬಾಗಲ್ಲಿ ನಡೀತಾ ಇದೆ. ನೀವು ಬಂದು ವಿಸಿಟ್ ಮಾಡ್ಬೋದು. 30ನೇ ತಾರೀಕುವರೆಗೂ ಈ ಒಂದು ಮಾವು ಮೇಳ ನಡೆಯುತ್ತೆ ಇಲ್ಲಿ ನೋಡಿ. ಬೇರೆ ಬೇರೆ ಥರದ ಮಾವಿನ ಹಣ್ಣಿನ ತಳಿಗಳು. ಯಾವ್ದಣ್ಣ ತುಂಬ ಒಳ್ಳೇದು? ಇದೆಂತದು? ಇಮಾಮ್ ಪಸಂದ್. ಇದು ಇಮಾಮ್ ಪಸಂದ್ ಅಂತ ಹೇಳಿ ಸ್ನೇಹಿತರೆ. ಈ ಮಾವಿನ ಹಣ್ಣು ತುಂಬಾ ಟೇಸ್ಟ್ ಅಂತೆ ಅವ್ರು ಹೇಳ್ತಾ ಇರೋದು. ಮಲ್ಗೋವಾ ಎಷ್ಟಿದೆ ಅಲ್ಲ ರೇಟು? 200 ಮಲ್ಗೋವಾ. ಇದು 200 ರೂಪಾಯಿ. ತುಂಬ ಟೇಸ್ಟಿ ಮಾವಿನ ಹಣ್ಣು ಅಂತೆ. ಟೊಮೆಟೊ ಚಟ್ನಿ ನಿಮ್ದು ಎಲ್ಲಿ? ಮಲೆನಾಡು ಅಂಗಡಿ ಶಿವಮೊಗ್ಗದಿಂದ. ಎಲ್ಲಿ ಶಿವಮೊಗ್ಗದಲ್ಲೇ? ಓ, ನಿಮ್ಮ ಸೊರಬನಾ? ನಮ್ಮ ತೀರ್ಥಹಳ್ಳಿ.
ಮಲೆನಾಡು ಉಪ್ಪಿನಕಾಯಿಗಳ ಸಿಗುತ್ತೆ ನೋಡಿ ಸ್ನೇಹಿತರೆ. ಲಾಲ್ಬಾಗಲ್ಲಿ 30ನೇ ತಾರೀಕು ಹೊರಗೆ ಇರುತ್ತಲ್ಲ, 30ನೇ ತಾರೀಕು ಹೊರಗೆ ಇರುತ್ತೆ ಸ್ನೇಹಿತರೆ, ಬಂದು ತಗೋಬೋದು. 3 lakhs ಸಮಥಿಂಗ್ ನಮ್ಮ ಜಪಾನಲ್ಲಿ 2.3 lakhs. ಇನ್ನ ಜಾಸ್ತಿನೇ ಇರ್ಬೋದು ಸರ್. ಇದು 2000 ಹಾಂ ಸರ್. ಮಿಯಾಜಾಕಿ ಅಂತ ನೋಡಿ ಸ್ನೇಹಿತರೆ, 2000 ಇದು. ಲಾಲ್ಬಾಗಲ್ಲಿ ಇಲ್ಲಿ ಸಿಗುತ್ತೆ, ಈಶಾನ್ ಫಾರ್ಮ್ಸ್ ಅಲ್ಲಿ. ಇದು 2000 ರೂಪಾಯಿ ರೇಟ್, ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅನ್ಬೋದು ಸದ್ಯಕ್ಕೆ ನಾನು ನೋಡಿದ ಮಟ್ಟಿನಲ್ಲಿ. ಇಲ್ಲಿ ಲಾಲ್ಬಾಗ್ ಮ್ಯಾಂಗೋ ಮೇಳದಲ್ಲಿ ಬಹುಶಃ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಇರ್ಬೋದು ಇದು. ಸೊ ಸ್ನೇಹಿತರೆ, ಲಾಲ್ಬಾಗ್ನ ಮುಗಿಸ್ಕೊಂಡು ಇವಾಗ ನಮ್ಮ UB ಸಿಟಿ ಹತ್ರ ಬಂದಿದ್ದೀನಿ. UB ಸಿಟಿ ಈ ಕಿಂಗ್ ಫಿಶರ್ ಮ್ಯಾನ್ಷನ್ ಆಪೋಸಿಟೇ ನಿಮಗೆ ಗೊತ್ತಿದೆ, ಇಲ್ಲೇ ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮ್ಮಿಗೆ ಇವಾಗ ಬಸ್ ಬಂದು ತಲುಪಿದೆ. ಸೊ ಇವಾಗ ಬನ್ನಿ ಮ್ಯೂಸಿಯಂ ಒಳಗೆ ಹೋಗಿ ಬರೋಣ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ನೋಡ್ತಾ ಇರೋದು ಬಸ್ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಒಳಗಡೆಗೆ ಬಹುಶಃ 100 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಎಂಟ್ರೆನ್ಸ್ ಫೀಸ್ ಕಟ್ಟಿ ಒಳಗಡೆ ಹೋಗಬೇಕಾಗತ್ತೆ. ಸೊ ಸ್ನೇಹಿತರೆ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇವಾಗಷ್ಟೇ ಮುಗಿಸ್ಕೊಂಡು ಬಂದ್ವಿ. ಈಗಿನ್ನು 4:20 ನೋಡಿ ಯಾವ ರೀತಿ ಕತ್ಲೆ ಆಗಿ ಹೋಗಿದೆ ಅಂತ. ತುಂಬ ಮಳೆ ಬರೋ ಚಾನ್ಸ್ ಇದೆ. ಸೊ ಇಲ್ಲಿ 1 hour ಮುಗ್ದಾಗಿದೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ 4 ಫ್ಲೋರ್ ಇತ್ತು. 4 ಫ್ಲೋರ್ ನೋಡೋಷ್ಟು ನಮಗೆ 1 hour ಟೈಮ್ ಇತ್ತು. 4 ಫ್ಲೋರ್ ನೋಡೋಕ್ಕಾಗಲಿಲ್ಲ. ನಾವು ಜಸ್ಟ್ 2 ಫ್ಲೋರ್ ಅಷ್ಟೇ ನೋಡ್ಕೊಂಬಂದ್ವಿ. ಬಟ್ ಆದರೂ ಚೆನ್ನಾಗಿತ್ತು ನೋಡಿ. 4:20 ಎಲ್ರಿಗೂ ಕಾಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದ ಕೂಡಲೇ ಒಂದು 5 ನಿಮಿಷ ಬಸ್ಸು ಹೊರಡುತ್ತೆ. ಸ್ನೇಹಿತರೆ ನೋಡಿ, ಇಲ್ಲೇನೋ ಡಿಫ್ರೆಂಟಾಗಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕಡೆಯ ಪ್ಲೇಸ್ ಸ್ನೇಹಿತರೆ, ನ್ಯಾಷನಲ್ ಮಾಡರ್ನ್ ಆರ್ಟ್ ಗ್ಯಾಲರಿ ಅಂತ ಹೇಳಿ. ತುಂಬ ಮಳೆ ಇತ್ತು, ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಒಂದು ದಿನದ ಬೆಂಗಳೂರು ದರ್ಶನ. ಸೊ ಇಷ್ಟು ಪ್ಲೇಸಸ್ಗಳನ್ನು ನೀವು ಕವರ್ ಮಾಡ್ಬೋದು. ನೀವು ಒನ್ ಡೇ ಟ್ರಿಪ್ ಪ್ಯಾಕೇಜಸ್ನ ನೀವು ಬುಕ್ ಮಾಡಿಕೊಂಡ್ರೆ BMTCಲಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದರಲ್ಲೇ ನಿಮಗೆ ಬೇರೆ ಬೇರೆ ದಿವ್ಯ ದರ್ಶನ, ಆಮೇಲೆ ಹೊರಗಡೆ ಪ್ಲೇಸಸ್ಗಳೆಲ್ಲ ನೋಡ್ಬೋದು. ನೀವು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಎಲ್ಲ ಹೋಗ್ಬೋದು. ಅದೊಂದು ಒಂದಷ್ಟು ನಿಮಗೆ ಬೇರೆ ಬೇರೆ ಥರದ ಪ್ಯಾಕೇಜಸ್ಗಳು ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಒನ್ ಡೇ ಪ್ರವಾಸ ಮುಗಿತಾ ಇದೆ. ತುಂಬ ಧನ್ಯವಾದಗಳು ಸರ್, ನಿಮಗೂ ಅಷ್ಟೇ ಧನ್ಯವಾದಗಳು. ಬಾಯ್ 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 ಬಾಯ್. ಇಲ್ಲಿಗೆ ನಮ್ಮ ಒನ್ ಡೇ ಪ್ರವಾಸ ಮುಕ್ತಾಯ ಆಯ್ತು ಗಾಯ್ಸ್. ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದು ತಲುಪಿದ್ದೀವಿ. ಇದಾಗಿತ್ತು ಸ್ನೇಹಿತರೆ ಒನ್ ಡೇ ಬೆಂಗಳೂರು ಪ್ರವಾಸ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ KP ಮಲೆನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.